ಅಜ್ಜಿ ಹೀಗಿದ್ರೆ ಹೇಗೆ ಅಂತ ಕೇಳ್ತೀನಿ ನಾನು. ಅಲ್ಲ ಸುಧವ್ರೆ, ನೀವು ಇಷ್ಟೊಂದು ಸೈಲೆಂಟ್ ಆಗಿದ್ರೆ ಹೇಗೆ? ನೀವು ಹೀಗೆ ಇದ್ರೆ ಸುಜನ್ ಅವ್ರು ನಿಮ್ಮನ್ನು ಡಾಮಿನೇಟ್ ಮಾಡಲ್ವಾ? ನೀವು ಒಂದು ಸ್ವಲ್ಪ ನಂತರ ಇರಬೇಕು, ಡೇರಿಂಗ್ ಆಗಿ ಡ್ಯಾಶಿಂಗ್ ಆಗಿರಬೇಕು ಅಲ್ವಾ? ಕರೆಕ್ಟ್ ತಾನೆ? ಅಯ್ಯೋ ಮಲ್ಲಿ, ಎಲ್ಲರೂ ನಿಂತರ ಇದ್ರೆ ಅಷ್ಟೇ ಕತೆ. ಒಂದೇ ದಿನಕ್ಕೆ ಮನೆ ರಣರಂಗ ಆಗ್ಬಿಡುತ್ತೆ. ಎಲ್ಲರೂ ಸುನೀಲ್ ಥರ ಇರಬೇಕಲ್ಲ. ಇವಳು ನಂತರನೇ ಘಟವಾಣಿ, ಹೆಸರಿಗಷ್ಟೇ ಮಲ್ಲಿ, ಪಕ್ಕ ಕಳ್ಳಿ ಇವಳು. ನೋಡು, ನೀನು ಇವಳ ಥರ ಆಗಬೇಡ. ಈಗ ಹೆಂಗಿದ್ಯೋ ಹಾಗೆ ಇದ್ಬಿಡು ಅಂದ್ರೆ ಚೆನ್ನಾಗಿರುತ್ತೆ. ನೀನು ಅಪರ್ಣ ಹೇಳ್ದಂಗೆ ಇವಳ ಥರ ಆಗ್ಬಿಟ್ಟೆ ಅಂದರೆ ಮನೆ ಅನ್ನೋದು ರಣರಂಗ ಆಗ್ಬಿಡುತ್ತೆ. ಹೌದಜ್ಜಿ, ನನಗೂ ಅಷ್ಟೇ ಹೀಗಿರೋದೇ ಇಷ್ಟ. ಜಾಸ್ತಿ ಮಾತಾಡೋಕ್ಕೂ ನನಗೆ ಬರಲ್ಲ, ಅದಕ್ಕೆ ಹಿಂಗಿದ್ರೇ ಒಳ್ಳೇದು. ಏನಿದು ಬೆಳಿಗ್ಗೆ ಎಲ್ಲರೂ ಸೇರ್ಕೊಂಡು ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ದಂಗಿದೆ. ಸೀರಿಯಸ್ಸಾ? ನಾವಾ? ನಮಗೂ ಅದಕ್ಕೂ ಆಗ ಬರಲ್ಲ. ನಾವೇನಿದ್ರು ಜಾಲಿ ಮಾಡ್ಕೊಂಡಿರ್ತೀವಿ. ಏನು ಗೊತ್ತಾಕ್ರೆ, ಸುಧಾ ಅವ್ರದ್ದು ಕಾಲು ಎಳಿತಾ ಇದ್ದೆ. ಅವರು ತುಂಬ ಸೈಲೆಂಟ್ ಅಲ್ವಾ, ಏನಾದರೂ ಡಾಮಿನೇಟ್ ಮಾಡಿಬಿಡ್ತಾರಾ ಅಂತ ಕೇಳ್ತಾ ಇದ್ದೆ. ಅವ್ರಿಗೆ ಹೇಳ್ತದೆ ಸ್ವಲ್ಪ ನಂತರ ಇರಿ, ಒಂದು ಸ್ವಲ್ಪ ಡೇರಿಂಗ್ ಆಗಿರಿ ಅಂತ ಹೇಳಿ. ಅವ್ರು ತುಂಬ ಪಾಪಚ್ಚಿ ಅಲ್ವಾ, ಒಂಥರ ಗೋ ಥರ. ಹಿಂದೆ ಬಂದರೆ ಓದಿಬೇಡಿ, ಮುಂದೆ ಬಂದರೆ ಹಾಯ್ಬೇಡಿ ಅಂತ ಇರ್ತಾರೆ. ಅದಕ್ಕೆ ಹೇಳ್ಕೊಡ್ತಾ ಇದ್ದೆ ನಂತರ ಇರಿ ಅಂತ. ಏನು ಬೇಡ, ನಿನ್ನ ಥರ ಇರೋದೇನು ಬೇಡ, ಅವ್ಳು ಹೇಗಿದ್ದಾಳೋ ಹಾಗೆ ಇರಲಿ. ಅಕ್ಕರೆ ನೀವುನಾ? ಹ್ಞೂ ನಾನೇ. ನೀನು ಸುಮ್ಮನಿರು. ನೀನು ಹೇಳಿಸೋದ ಲೈಫ್ ಹೇಗಿದೆ, ಲಚ್ಚಿ ಎಜುಕೇಷನ್ ಹೇಗೆ ನಡೀತಿದೆ? ಅವಳು ಚೆನ್ನಾಗಿ ಗೊತ್ತಿದ್ದಾಳೆ ಅದಕ್ಕೆ. ಆದರೆ ನಿಮಗೆ ಗೊತ್ತಲ್ವಾ, ಇವಾಗಿನ ಸ್ಕೂಲ್ ಫೀಸ್ಗಳೆಲ್ಲ ಗಗನಕ್ಕೆ ಏರ್ಬಿಟ್ಟಿದೆ. ಸ್ವಲ್ಪ ಆ ವಿಷಯದಲ್ಲಿ ಕಷ್ಟ ಆಗ್ತಿದೆ. ಬಿಟ್ಟರೆ ಸೃಜನ್ ಅವರು ಕೆಲಸ ಮಾಡ್ತಾರೆ, ನಾನು ಮನೆ ನೋಡ್ಕೋತೀನಿ. ದೇವ್ರ ದಯೆಯಿಂದ ಹೇಗೋ ನಡ್ಕೊಂಡು ಹೋಗ್ತಿದೆ ಅದಕ್ಕೆ. ಗೌತಮರು ಆಗ ಆಸ್ತಿ ಹಂಚ್ತಿರ್ಬೇಕಾದ್ರೆ ನಿನ್ನ ಹೆಸರಲ್ಲೂ ಬರಿತೀವಿ ಅಂದಾಗ ನೀನು ಬೇಡ ಅಂತ ಹೇಳಿಬಿಟ್ಟೆ. ಈಗ ಅದಿದ್ದಿದ್ರೆ ಹೆಲ್ಪ್ ಆಗ್ತಿತ್ತಲ್ವಾ? ಅಯ್ಯೋ ಅದಕ್ಕೆ ಹಾಗೆಲ್ಲ ಏನೂ ಇಲ್ಲ. ಅದು ಅಣ್ಣನ ಆಸ್ತಿ. ಅಣ್ಣ ಅದನ್ನು ಯಾರಿಗೆ ಬೇಕೋ ಕೊಡಬಹುದು. ಅದ್ರಲ್ಲಿ ನನಗೇನು ಬೇಜಾರಾಗಿಲ್ಲ ಅದಕ್ಕೆ. ಅದು ಅಲ್ಲದೆ ನಾನು ಆ ಮನೆಗೆ ಯಾವ ಪರಿಸ್ಥಿತಿಲಿ ಬಂದೆ, ಇವಾಗ ಯಾವ ಪರಿಸ್ಥಿತಿಲಿ ಇದ್ದೀನಿ, ಅದನ್ನೆಲ್ಲ ನೀವೇ ನೋಡ್ತಿದ್ದೀರಾ ಅಲ್ವಾ? ನೋಡಿ ಅದಕ್ಕೆ, ಇವತ್ತು ನನಗೆ ಈ ಸ್ಥಾನಮಾನ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ನೀವು, ಅಣ್ಣ ಇಬ್ಬರೇ. ಇವತ್ತು ಅಣ್ಣನ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ನಾವು ಅಣ್ಣನಕ್ಕಿಂತ ಕಷ್ಟ ಅನುಭವಿಸ್ತಿದ್ದೀವಾ? ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ. ನಾವು ಆರಾಮಾಗೇ ಇದ್ದೀವಿ. ನೀವು ನಮಗೆ ಏನೂ ಕೊಡೋದು ಬೇಡ, ನಿಮ್ಮ ಪ್ರೀತಿ ಒಂದು ಕೊಟ್ಟರೆ ಸಾಕು. ನೋಡಿದ್ರೆ, ಇದಕ್ಕೆ ಹೇಳೋದು ತಾಯಿಯಂತೆ ಮಗಳು ನೂಲ್ನಂತ ಸೀರೆ ಅಂತ. ನಮ್ಮ ಗುಂಡುಗೂ ಇವಳಿಗೂ ಅವ್ರ ತಾಯಿ ಗುಣನೇ ಬಂದಿದೆ. ಇಲ್ಲ ಅಂದರೆ ಅವಳ ಬಾಯಿಂದ ಇಂಥ ಮಾತು ಬರ್ತಿತ್ತಾ? ಸುಜನ್ ಸರ್, ಏನು ಮಾಡ್ತಾ ಇದೆಯಾ? ಸರ್, ಅದು ಎಲೆಗಳಿಗೆಲ್ಲ ಹುಳು ಬಿದ್ದಿತ್ತು, ಅದಕ್ಕೆ ಸ್ಪ್ರೇ ಮಾಡ್ತಾ ಇದೆ. ಗುಡ್. ನಿನಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇದೆಯಾ? ಹೌದು ಸರ್, ಇದರಲ್ಲೆಲ್ಲ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಹಸಿರು ಕಂಡ್ರೆ ಸಾಕು ಸರ್, ಹಾಗೆ ಕಳೆದೋಗ್ಬಿಡ್ತೀನಿ. ಮತ್ತು ಸರ್, ಎಸ್ಟೇಟು ತುಂಬ ಚೆನ್ನಾಗಿದೆ ಸರ್, ವೆಲ್ ಮೈಂಟೈನ್ಡು, ತುಂಬ ಸಮೃದ್ಧವಾಗಿದೆ. ಈ ಮಣ್ಣಂತೂ ತುಂಬ ಫಲವತ್ತಾಗಿದೆ ಸರ್. ಅದೇ ಹೇಳ್ತೀಯಾ? ಏನು ಸರ್ ಹಿಂಗೆ ಹೇಳ್ತೀರಾ? ಮಣ್ಣು ನೋಡಿದ್ರೆ ಸಾಕು ಸರ್, ಅದರ ಹಣೆ ಬರ ಹೇಳ್ಬೋದು. ಇದು ಒಳ್ಳೆ ಕಾಡು ಮಣ್ಣು ಇದ್ದಂಗಿದೆ ಸರ್, ಹುಡುಕಿದ್ರು ಇಂಥ ಮಣ್ಣು ಸಿಗಲ್ಲ. ಈ ಮಣ್ಣಲ್ಲಿ ನೀವೇನೇ ಹಾಕಿದ್ರು ತುಂಬ ಸಮೃದ್ಧಿಯಾಗಿ ಬೆಳೆಯುತ್ತೆ ಸರ್. ಅಲ್ಲಿ ಜಾಗ ಖಾಲಿ ಇದೆಯಲ್ಲ, ಅಲ್ಲಿ ಅಡಿಕೆ ಹಾಕಿ ಕಾಳು ಮೆಣಸು ಹಬ್ಸಿದ್ರೆ ತುಂಬ ಸೂಪರಾಗಿ ಬೆಳೆಯುತ್ತೆ ಸರ್. ಅಜ್ಜಿಗೆ ಹೇಳೋಣ ಅಂತಿದ್ದೀನಿ. ಸಿಡೋಂಗ್ ಸಿಡೋಂಗ್ ಕೂತ್ಕೊಳ್ಳಿ. ಎಂಜಾಯ್ ದ ಪಾರ್ಟಿ. ಎಷ್ಟು ಕುಡಿತಿರೋ ಕುಡೀರಿ, ಏನು ತಿಂತಿರೋ ತಿನ್ನಿ, ಎಲ್ಲ ನಂದೇ ಇವತ್ತು. ಇವತ್ತು ಅಂತಿಂತ ದಿನ ಅಲ್ಲ, ಈ ಜೇಡಿ ಪಾಲಿಗೆ ಒಂದು ದೊಡ್ಡ ಹೊಸ ಅಧ್ಯಾಯ ಓಪನ್ ಆಗೋ ದಿನ. ಆ್ಯಂಡ್ ಇದು ಮಾಮೂಲಿ ಓಪನಿಂಗ್ ಅಲ್ಲ, ಗ್ರ್ಯಾಂಡ್ ಓಪನಿಂಗ್. ಇನ್ನೇನು ಸ್ವಲ್ಪ ಹೊತ್ತಲ್ಲ ಇವತ್ತು ನನ್ನ ಬಿಸ್ನೆಸ್ ಕಿಕ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಬಿಸ್ನೆಸ್ನ ನಾವು ಒಳ್ಳೆ ರೇಂಜ್ಗೆ ಪ್ರಮೋಟ್ ಮಾಡಿದ್ದೀವಿ. ಜನ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಯಾವಾಗ ನಮ್ಮ ಆ್ಯಪ್ ಲಾಂಚ್ ಆಗುತ್ತೆ ಅಂತ. ಇದೊಂದು ಆ್ಯಪ್ ಲಾಂಚ್ ಆದರೆ ಇದೊಂಥರ ಡ್ಯಾಮ್ ಓಪನ್ ಆದಾಗೆ. ಜನ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ಸಾಗರ ಥರ ಹರಿದು ಬರ್ತಾರೆ. ಆ್ಯಂಡ್ ಲಾಂಚ್ ಆದಮೇಲೆ ದುಡ್ಡು
ಬೇಡ ಬೇಡ ಅಂದ್ರೂ ಸಾಕು ಅನ್ನೋಷ್ಟು ದುಡ್ಡಿನ ಸುರಿಮಳನೆ ಆಗುತ್ತೆ. ಅಂಡ್ ಇವತ್ತು ನನ್ನ ಓವರ್ ಕಾನ್ಫಿಡೆನ್ಸ್ಗೆ ಜಸ್ಟಿಫಿಕೇಶನ್ ಸಿಗೋದಿಲ್ಲ. ಸರ್ ಮತ್ತೆ ಯಾಕೆ ಸರ್ ತಡ? ಆ್ಯಪ್ನ ಲಾಂಚ್ ಮಾಡಿ. ಮಾಡ್ಲಾ? ಎಸ್ ಸರ್. Thank you guys. Cheers. Enjoy. ಸರ್ ಈಗಾಗಲೇ ಡೌನ್ಲೋಡ್ ಸ್ಟಾರ್ಟ್ ಆಗ್ತಿದೆ ಸರ್. Yes. ಸರ್ ಇದು ಇಲ್ಲಿಗಲ್ ಆ್ಯಪು, ಇಂಡಿಯಾದಲ್ಲಿ ಬ್ಯಾನ್ ಮಾಡಿದಾರಲ್ಲ ಸರ್. ಸರ್ ಈ ಆ್ಯಪು ಯಾವ ಲೊಕೇಶನಿಂದ ಆಪ್ರೇಟ್ ಆಗುತ್ತೆ ಗೊತ್ತಾಗಲ್ವಾ ಸರ್? ಚಾನ್ಸೇ ಇಲ್ಲ. ನಾವು ಇದನ್ನು ಲಾಂಚ್ ಮಾಡಿ ಆಪ್ರೇಟ್ ಮಾಡ್ತಾ ಇರೋದು ಲೋಕಲಲ್ಲೇ ಆಗಿರ್ಬೋದು, ಬಟ್ ಇದು ಕನೆಕ್ಟ್ ಆಗಿರೋದು ಇಂಟರ್ನ್ಯಾಷನಲ್ ಸರ್ವರ್ಗೆ. ಬೈ ಎನಿ ಚಾನ್ಸ್ ಯಾವನಾದರೂ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋವನೇ ಆ್ಯಪ್ ಬಗ್ಗೆ ಟ್ರೇಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವನ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ, ದಿಕ್ ತಪ್ತಾನೆ. ಸರ್ ಹಣ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಸಕ್ಸಸ್, ಇಟ್ಸ್ ಅ ಗ್ರ್ಯಾಂಡ್ ಸಕ್ಸಸ್. ಏನು ಸರ್, ದಿವಾನ್ ಫ್ಯಾಮಿಲಿಗೆ ಲಕ್ಷ್ಮಿ ಅನ್ನೋದು ಒಲ್ದು ಬರ್ತಾ ಇರುತ್ತಲ್ಲ ಸರ್, ಕೈ ಹಾಕ್ದಲ್ಲೆಲ್ಲ ದುಡ್ಡು. ನಿಮ್ಮ ಅಣ್ಣವರು ಲಾಸ್ಟ್ ವೀಕ್ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಬಟ್ ಆಲ್ರೆಡಿ ಸೂಪರಾಗಿ ಪಿಕಪ್ ಆಗಿದೆ ಸರ್. ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ನ್ಯೂಸ್ ಇದೆ ಸರ್. ಲಕ್ಷ್ಮಿ ನಿಮ್ಮ ಕುಲದೇವತೆನೇ ಇರಬೇಕು. ಈಗ ನೋಡಿ ಸರ್, ನಿಮ್ಮ ಬಿಸ್ನೆಸ್ ಕೂಡ ಈಗಲೇ ಸ್ಟಾರ್ಟ್ ಆಗಿದೆ, ಆದರೆ ಎಷ್ಟೊಂದು ಜನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲೋ ಹೋಗ್ಬಿಡ್ತೀರಾ ಸರ್, ನಿಮ್ಮನ್ನು ಹಿಡಿಯೋರೇ ಇರಲ್ಲ. ಅದು ದಿವಾನನ್ನ ಹೆಸರಿಗಿರೋ ತಾಕತ್ತು ಸರ್, ಮ್ಯಾಜಿಕ್ಕೇ ಮಾಡುತ್ತೆ. ದುಡ್ಡನ್ನ ಮ್ಯಾಗ್ನೆಟ್ ಥರ ಹಂಗೆ ಎಳ್ಕೊಂಬಿಡುತ್ತೆ ಸರ್. ಆಗಲಿ, ಏನಂದೆ ನೀನು? ನಮ್ಮ ಅಣ್ಣನ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ ಅಂದಲ್ಲ? ಹೌದು ಸರ್, ನೀವು ನ್ಯೂಸ್ ನೋಡಲ್ವಾ? ಲಾಸ್ಟ್ ವೀಕೆಲ್ಲ ಅದೇ ನ್ಯೂಸ್ ಸರ್. ಸೊ ಗೌತಮ್ ದಿವಾನ್ ಇಸ್ ಮೈ ಕಾಂಪಿಟೇಟರ್. ದಟ್ಸ್ ಓಕೆ, ಯಾ, ನೋ ಪ್ರಾಬ್ಲಮ್ ಅಟ್ ಆಲ್. ರೇಸಲ್ಲಿ ಒಬ್ಬನೇ ಓಡಿದ್ರೆ ಏನಿರುತ್ತೆ ಮಜಾ? ಕಾಂಪಿಟಿಷನ್ ಇರಬೇಕು, ಆವಾಗಲೇ ಆಟ ರಂಗೇರೋದು. ಆಡೋದಕ್ಕೆ ಒಂದು ಹುಮ್ಮಸ್ಸು ಅಂತ ಬರೋದು, ಆಟಕ್ಕೆ ಒಂದು ಕಳೆ ಅಂತ ಬರೋದು. ಐ ಲವ್ ಕಾಂಪಿಟೇಷನ್, ಲೆಟ್ ಇಟ್ ಬಿ. ಬಟ್ ನೋಡ್ತಾ ಇರಿ, ಅತಿ ಶೀಘ್ರದಲ್ಲೇ ಅವನ ಶಿಪ್ಪನ್ನು ಹೇಗೆ ಮುಳುಗಿಸ್ತೀನಿ ಅಂತ. ಸರ್ ಏನು ಸರ್ ಪ್ಲ್ಯಾನ್ ನಿಮ್ಮದು? ಅದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಗೌತಮ್ ದಿವಾನ್ಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟೆ ಅಂತಂದ್ರೆ ಅಡ್ಡಡ್ಡ ಮಲಗಿಬಿಡ್ತಾನೆ. ಲೈಫಲ್ಲಿ ಇನ್ಯಾವತ್ತೂ ಅವನ ಮೇಲೆ ಎದ್ದೇಳಕ್ಕೆ ಆಗೋದೇ ಇಲ್ಲ. ಏನು ಸರ್ ಅದು? ಕಾದು ನೋಡಬೇಕು. ಮುಂಚೆನೇ ಹೇಳ್ಬಿಟ್ರೆ ಮಜಾ ಇರೋದಿಲ್ಲ. ವೆಯ್ಟ್ ಆ್ಯಂಡ್ ವಾಚ್.